ಕನ್ನಡದ ಬಿಗ್ ಬಾಸ್ ಮನೆಗೆ ಪರ್ಮಿಷನ್ನೇ ಸಿಕ್ಕಿಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡದ ಬಿಗ್ ಬಾಸ್ ಮನೆಗೆ ಪರ್ಮಿಷನ್ನೇ ಸಿಕ್ಕಿಲ್ವಾ? ಅನುಮತಿ ಪಡೆಯದೆ ಬಿಗ್ ಬಾಸ್ ಮನೆಯನ್ನ ಕಟ್ಟಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಕೂಡಲೇ ಬಿಗ್ ಬಾಸ್ ಮನೆಯನ್ನ ಬಂದ್ ಮಾಡುವಂತೆ ನೋಟಿಸ್ ಕೊಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೊಟ್ಟಿರುವಂತಹ ನೋಟಿಸ್ ಇದು. ಈ ಬಾರಿಯ ಬಿಗ್ ಬಾಸ್ ಶೂಟಿಂಗ್ ಎಲ್ಲಿ ನಡೀತಾ ಇದೆ ಅಂದ್ರೆ ಬಿಡದಿಯ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ನಡೀತಾ ಇದೆ. ಅಲ್ಲಿ ಈ ಒಂದು ಮನೆಯನ್ನ ನಿರ್ಮಿಸಲಾಗಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಬಿಗ್ ಮನೆ ನಿರ್ಮಾಣಕ್ಕೆ ಪರ್ಮಿಷನ್ನೇ ಸಿಕ್ಕಿಲ್ಲ. ಈ ತರದ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಯಲ್ಲ ಜಾಗ, ಅದು ಹಸಿರು ವಲಯ ವ್ಯಾಪ್ತಿಯಲ್ಲಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನ ಪಡಿಬೇಕು, ಆದ್ರೆ ಪಡೆದಿಲ್ಲ. ಆ ತರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ನೋಟಿಸ್ ನಲ್ಲಿ ಆ ವಿಚಾರ ಉಲ್ಲೇಖ ಆಗಿದೆ. ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ಪಡೆಯದೆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಉತ್ಪತ್ತಿಯಾಗುವಂತ ತ್ಯಾಜ್ಯ ನೀರಿನ ಸಂಸ್ಕರಣೆ ಇಲ್ಲ. ನೀರಿನ ಸಂಸ್ಕರಣೆ ಮಾಡದೆ ಹೊರಗೆ ಬಿಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದ್ ಕಡೆ ಸಂಸ್ಕರಿಸದ ನೀರಿನಿಂದ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಆ ನೋಟಿಸ್ ನಿಮ್ಗೂ ಕೂಡ ತೋರಿಸ್ತಾ ಇದೀವಿ. ಬಿಗ್ ಬಾಸ್ ಮನೆಗೆ ಬಂದ್ ಮಾಡುವಂತೆ ಬಂದಿರುವಂತಹ ನೋಟಿಸ್ ನ ಪ್ರತಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ನ ಒಳಗಡೆ ಇರುವಂತಹ ಬಿಗ್ ಬಾಸ್ ಮನೆ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಬಂದ್ ಮಾಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಕೊಡಲಾಗಿದೆ. ನಾ ಹೇಳ್ತಾ ಇದ್ದೆ, ಯಾಕಂತಂದ್ರೆ ಪ್ರತಿ ಬಾರಿ ಸೀಸನ್ಗಳು ಬಂದಂತ ಸಂದರ್ಭದಲ್ಲಿ 1 ರಿಂದ 12ನೇ ಸೀಸನ್ ವರೆಗೂ ಕೂಡ ಬಿಗ್ ಬಾಸ್ ಶೋ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದರ ನಿರೂಪಣೆಯನ್ನ ನಟ ಕಿಚ್ಚ ಸುದೀಪ್ ಅವರು ಮಾಡ್ತಾ ಇದ್ದಾರೆ. ಕಳೆದ ಬಾರಿ 11ನೇ ಸೀಸನ್ ಆದ ನಂತರದಲ್ಲಿ ಮುಂದಿನ ಸೀಸನ್ ಹೋಸ್ಟ್ ಮಾಡಲ್ಲ ಅಂದಿದ್ರು. ಅದಾದ್ಮೇಲೆ ಆದಂತ ಬೆಳವಣಿಗೆ ನೋಡಿದೀವಿ. ಈಗ 1 ವಾರ ಆಗಿದೆ ಅಷ್ಟೇ ನೋಡಿ. ನಿನ್ನೆ ಮೊನ್ನೆ ಎಲ್ಲ ಪಂಚಾಯಿತಿ ಆಯ್ತು, ಭರ್ಜರಿಯಾಗಿ ಓಡ್ತಾ ಇದೆ. ಇಬ್ಬರ ಎಲಿಮಿನೇಷನ್ ಕೂಡ ಆಗಿದೆ. ಈಗ ಬಿಗ್ ಬಾಸ್ ಶೋ ಒಳಗೆ ಮನೆಯೊಳಗಿರುವಂತ ಕಂಟೆಸ್ಟೆಂಟ್ಗಳು ಅಥವಾ ಸೆಲೆಬ್ರಿಟಿಗಳೇನಿದ್ದಾರೆ ಅವರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಕ್ಲೋಸ್ ಮಾಡ್ತಾರಾ, ಏನ್ ಮಾಡ್ತಾರೆ, ಬಂದ್ ಆಗ್ಬಿಡುತ್ತಾ ಒಂದೇ ವಾರಕ್ಕೆ ಬಿಗ್ ಬಾಸ್ ನ ಮನೆ? ಈ ತರದ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಸಾಮಾನ್ಯವಾಗಿ ಈ ತರದ್ ಏನಾದ್ರೂ ನಿರ್ಮಿಸಬೇಕು ಅಥವಾ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸ್ ಗಳಿರುತ್ತೆ ಅಥವಾ ಅದ ಪರ್ಮಿಷನ್ ತಗೊಳ್ಬೇಕಾದಂತಹ ನೆಸೆಸಿಟಿ ಇರುತ್ತೆ. ಆ ತರದ ಒಂದು ಪರ್ಮಿಷನ್ ಅನ್ನ ತಗೊಂಡಿಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದು ಕಾರಣ ನೋಟಿಸ್ ನಲ್ಲಿ ಆ ವಿಚಾರ ಉಲ್ಲೇಖ ಆಗಿದೆ.